ಹೊಸ ಸರ್ಕಾರ ಬಂದ ಮೇಲೆ ನಡೆದಿರ್ತಕ್ಕಂಥ ಇದೊಂದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ, ಪ್ರಜಾತಂತ್ರ ವ್ಯವಸ್ಥೆಗೆ ಕೊಡಲಿ ಪೆಟ್ಟು. ಪ್ರಜಾತಂತ್ರ ವ್ಯವಸ್ಥೆಗಿಂತ ಏನು ಬೇಕಾದರೂ ಮಾಡಬಹುದು. ಇದರಂಥ ಅನಿಷ್ಟ ಪದ್ಧತಿ ಯಾವಾಗಲೂ ಈ ರೀತಿಯಾಗಿರಲಿಲ್ಲ. ಇದು ವ್ಯವಸ್ಥಿತವಾಗಿ ಆಗಿದೆ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಇದನ್ನು ತೀವ್ರವಾಗಿ ಕಂಡುಹಿಡಿಯಬಹುದು. ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ ಮತಚೀಟಿಯನ್ನು ತರಿಸಿ ಅದನ್ನು ಪರಿಶೀಲನೆ ಮಾಡಿದರೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಇದಕ್ಕೆ ಅಡ್ಡ ಮತದಾನಕ್ಕೆ ತೀವ್ರ ಶಿಕ್ಷೆ ಆಗಬೇಕು, ಭಾರಿ ಶಿಕ್ಷೆ ಆಗಬೇಕು. ಒಂದು ಕನಿಷ್ಠ ಯಾರು ಏನೇ ಪ್ರಜಾತಂತ್ರ ವ್ಯವಸ್ಥೆ ಉಳಿಬೇಕಾಗಿದೆ. ಇದು ಕೊಲೆಗಿಂತಲೂ ಅಪಾಯಕಾರಿ. ಇದು ಕೊಲೆಗಿಂತಲೂ ಅಪಾಯಕಾರಿ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಜೀವನ ಪರ್ಯಂತ ಚುನಾವಣೆಗೆ ನಿಲ್ಲಬಾರದು ಮತ್ತು ಜೈಲ್ ಆಗಲೇಬೇಕು. ಇದು ಅಡ್ಡ ಮತದಾನಕ್ಕೆ ಮಾಡಬೇಕಾಗಿರುವ ಮೂಲಭೂತವಾದಂಥ ಕೆಲಸ. ಮತ್ತು ಪಕ್ಷಾಂತರದ ಬಗ್ಗೆ ಏನಾಗೋಗಿದೆ, ಈಗ 3/2 ಭಾಗ ಯಾರು ಹೊರಗೋಗ್ತಾರೆ ಅವರ ಮೇಲೆ ಯಾವುದೇ ಶಿಸ್ತು ಕ್ರಮ ಇಲ್ಲ ಅಂತೇಳಿ 10ನೇ ಶೆಡ್ಯೂಲ್ ತಿದ್ದುಪಡಿ ಆಗಿದೆ. ಒಳ್ಳೆಯದಲ್ಲ. ಅದು ಭಾರಿ ಪ್ರಾಮಾಣಿಕವಾಗಿ ಚಿಂತೆ ಮಾಡಬೇಕು. ಈಗ ನೀವು ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಇಡೀ ಪಾರ್ಟಿ ಮೊದಲು ಈ ದೇಶದಲ್ಲಿ ನಾಶ ಮಾಡಿದ್ರು. ಈ ನಾಶ ಮಾಡೋದಕ್ಕೆ ಮೊದಲನೇ ಪೂಜೆ ನರೇಂದ್ರ ಮೋದಿಯವರೇ ಮಾಡಿದ್ರು. ಈ ದೇಶದ ಮಹಾಪ್ರಧಾನಿಯವರೇ, ಬಿಜೆಪಿಯವರೇ ಶಿವಸೇನೆಯನ್ನ ಅಲ್ಲಿ ಸಂಪೂರ್ಣ ಮುಗಿಸಿದ್ರು. ಅದಾದ ಮೇಲೆ ಕೋಲ್ಕತ್ತಾ ಮಮತಾ ಬ್ಯಾನರ್ಜಿ ಸಂಪೂರ್ಣ ಇನ್ನೂ ಮಮತಾ ಬ್ಯಾನರ್ಜಿ 10 ಚುನಾವಣೆಗೆ ಗೆಲ್ಲುವಷ್ಟು ವಿಧಾನ ಸಾಮರ್ಥ್ಯ ಇತ್ತು. ಎಲ್ಲ ರೀತಿಯ ಕೆಟ್ಟ ಚಿಂತನೆಗಳನ್ನು ಬೆಳೆಸಿ ಅಲ್ಲಿ ಕಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ಪಕ್ಷವನ್ನು ಕಿತ್ತಾಕಿ ಬಂದಿರತಕ್ಕಂಥ ಸದಸ್ಯರುಗಳನ್ನು ಭಾಳ ಬುದ್ಧಿವಂತಿಕೆಯಿಂದ 3/2 ಭಾಗ ಕರ್ಕೊಂಡ್ರು. ಬಿಜೆಪಿಯವರು ಅಲ್ಲೂ ಕರ್ಕೊಂಡ್ರು, ಮಹಾರಾಷ್ಟ್ರಲ್ಲಿ ಕರ್ಕೊಂಡ್ರು, ಅದು ಬಿಜೆಪಿಯವರು. ಇಲ್ಲಿ ಕಾಂಗ್ರೆಸ್ನವರು